ಎಸ್ ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಫೈಲ್ಸ್ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಆಗ್ತಾರಾ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಧರ್ಮಸ್ಥಳ ಫೈಲ್ಸ್ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಆಗ್ತಾರಾ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಮಟ್ಟಣ್ಣ ಬಂಧಿಸುವಂತೆ ಧರ್ಮಸ್ಥಳ ಭಕ್ತರಿಂದ ಆಗ್ರಹ. ವಿವಿಧ ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಮಟ್ಟಣ್ಣ ಹಾಗೂ ಯೂಟ್ಯೂಬರ್ಸ್ ಬಂಧಿಸುವಂತೆ ಆಗ್ರಹ. ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತರು ಭಾಗಿ. ತುಮಕೂರು ಟೌನ್ ಹಾಲ್ ವೃತ್ತದ ಬಳಿ ಪ್ರತಿಭಟನೆ. ಎಸ್ ವೀಕ್ಷಕರೇ, ಪ್ರತಿಭಟನೆ ಶುರುವಾಗಿದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ, ಸಾಕಷ್ಟು ವಿಚಾರಗಳು, ಸಾಕಷ್ಟು ಸಂಬಂಧಿಸಿದಂತಹ ಪ್ರಕರಣಗಳೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಅದರಲ್ಲಿ ಇದು ಕೂಡ ಬಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮುಂದುವರಿಸೋದನ್ನ ಸಹಿಸಿಕೊಳ್ಳಕ್ಕಾಗದೆ ಒಂದಿಷ್ಟು ಜನರ ಗುಂಪು ಅಲ್ಲಿ ರ್ಯಾಲಿಗಳು ಮಗ್ದೊಂದು ಆಗ್ತಾ ಇರುವಂಥದ್ದು. ಅಂದರೆ ಯಾವ ರೀತಿಯಾಗಿ ಧರ್ಮಸ್ಥಳ ಇರುವಂತಹ ಒಂದು ಊರು, ಒಂದು ಗ್ರಾಮ ಹೆಸರಿಗೆ ಬರ್ತಾ ಇದೆ ಅಂತ ನೋಡಿ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವ್ರನ್ನ ಅವರು ಅರೆಸ್ಟ್ ಆಗ್ತಾರೆ ಎನ್ನುವಂಥದ್ದು. ಎಸ್, ಒಂದು ಬೈಟ್ ಇದೆ, ನೋಡ್ಕೊಂಡ್ ಬಂದ್ಬಿಡಿ. ಈ ದಿನ ನಾವೇನಿಲ್ಲಿ ಸೇರಿದ್ದೇವೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿಯವ್ರಿಗೆ, ಅಣ್ಣಪ್ಪ ಸ್ವಾಮಿಯವ್ರಿಗೆ, ಪರಮ ಪೂಜ್ಯ ಕಾವಂದರಿಗೆ ಅನ್ಯಾಯ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಾವಿಲ್ಲೇ ಸೇರಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಜನರಿಂದ ಬಂದ ಹಣವನ್ನು ಮತ್ತೆ ಜನರಿಗೆ ವಿನಿಯೋಗಿಸೋ ದೇವಸ್ಥಾನ ಇದ್ದರೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಮಾತ್ರ. ಪರಮಪೂಜ್ಯ ಕಾವಂದ್ರವರು ಚತುರ್ವಿಧ ದಾನಗಳನ್ನು ಮಾಡ್ತಾ ಇದ್ದಾರೆ. ಅವರು 21ನೇ ಧರ್ಮಾಧಿಕಾರಿಗಳಾಗಿ ಇಡೀ ಸರ್ಕಾರವೇ ಇವರ ಸಲಹೆ, ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ಅಳವಡಿಸಿಕೊಳ್ಳುವಂಥ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಯಾರೋ ಕೆಲವು ದುಷ್ಟ ಶಕ್ತಿಗಳು, ಎಡಪಕ್ಷೀಯರು, ಎಡಪಂಥದವರು, ನಮ್ಮ ಏನು ಹಿಂದೂ ಸನಾತನ ಧರ್ಮ ಇದೆ, ಈ ನಮ್ಮ ಇಡೀ ಕರ್ನಾಟಕದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಸಾವಿರಾರು ಶ್ರದ್ಧಾ ಕೇಂದ್ರಗಳಿಗೆ, ಸಾವಿರಾರು ಹಿಂದೂ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇದೆ. ಇದನ್ನು ನೋಡಿ ಸಹಿಸಲಾಗದೆ ಏನಾದರೂ ಮಾಡಿ ಇದಕ್ಕೆ ಕೆಟ್ಟ ಹೆಸರು ತರಲೇಬೇಕು ಅಂತ ಷಡ್ಯಂತ್ರ ಮಾಡಿದರೆ ಇವರ ವಿರುದ್ಧ ಪ್ರತಿಭಟಿಸ್ತೀವಿ. ಯಾವುದೇ ಮಟ್ಟಕ್ಕೆ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ನನ್ನ ಹೆಸರು ದೇವರಾಜ್ ಅಂತ, ತಾವರೆಕೆರೆ, ಸಿರಾ ತಾಲೂಕ್, ಗೌಡಗೆರೆ ಹೋಬಳಿ, ತುಮಕೂರು ಜಿಲ್ಲೆ. ನಾನು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಒಂದು ಡೆಫರ್ಮೇಷನ್ ಕೇಸು ಸಿರಾ ಕೋರ್ಟಲ್ಲಿ ಹಾಕಿದ್ದೇನೆ. ಕೇಸ್ ನಂಬರ್ CC 584/2024 ಈ ಕೇಸ್ ಹಾಕಿದ್ದೇನೆ ನಾನು. ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಏನು ಮಾತಾಡಿದ್ದಾರೆ ಅವ್ರ ವಿರುದ್ಧವಾಗಿ ಹೋರಾಟಕ್ಕೆ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಡೀ ಕರ್ನಾಟಕನೆಲ್ಲ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸೈತೆ. ಒಂದು ಸರ್ಕಾರ ಮಾಡಿದಂಥ ಕೆಲಸನ ನಮ್ಮ ಪೂಜ್ಯ ಕಾವಂದರು ಮಾಡಿದ್ದಾರೆ. ಪ್ರತಿ ಮನೆ ಬಾಗಿಲಿಗೂ ಹೋಗಿ ಆರ್ಥಿಕವಾಗಿ ಏನು ಹಿಂದುಳಿದಿದ್ದಾರೆ ಅವ್ರನ್ನ ಮುನ್ನೆಲೆ ತಂದು ಇವತ್ತು ಅವರ ಜೀವನನ ತನ್ನ ಕಾಲ ಮೇಲೆ ನಿಂತು ಮಾಡೋಂಥ ಕೆಲಸ ಮಾಡಿದೆ. ಯಾವ ಒಬ್ಬ ಜನಪ್ರತಿನಿಧಿನೂ ಮಾಡಿಲ್ಲ. ಅವತ್ತು ಮಹಾತ್ಮ ಗಾಂಧಿ ಅಂತ ಇದ್ರು, ಇವತ್ತು ಅದೇ ಹೆಸರಿನಲ್ಲಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಕೃಷ್ಣಪ್ಪ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.